ಜಿಲ್ಲೆಯ ನೂತನ ಎಸ್ಪಿಯಾಗಿ ಆರ್ಎನ್ ಬಿಂದುಮಣಿ ಗುರುವಾರ ಅಧಿಕಾರ ವಹಿಸಿಕೊಂಡಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ 468ನೇ ಶ್ರೇಣಿಯಲ್ಲಿ ತೇರ್ಗಡೆಯಾದ ಬಿಂದುಮಣಿ ದಕ್ಷತೆ ಮತ್ತು ಶಿಸ್ತಿಗೆ ಹೆಸರಾಗಿರುವ ಮಹಿಳಾ ಅಧಿಕಾರಿ. ತಮ್ಮ ತರಬೇತಿ ಅವಧಿಯಲ್ಲೇ ಬೆಸ್ಟ್ ಪ್ರೊಫೆಷನರಿ ಅವಾರ್ಡಿಗೆ ಭಾಜನರಾಗಿರುವ ಬಿಂದುಮಣಿ ಸರಳ ಮತ್ತು ಸಜ್ಜನಿಕೆ ಅಧಿಕಾರಿ ಎನಿಸಿಕೊಂಡಿದ್ದಾರೆ. ಬೆಂಗಳೂರು ಮೂಲದವರಾದ ಬಿಂದುಮಣಿ ಕೊಡಗು ಎಸ್ಪಿಯಾಗಿ ಕೆ ರಾಮರಾಜನ್ ಅವರ ತೆರವಾದ ಸ್ಥಾನಕ್ಕೆ ನೇಮಕವಾಗಿದ್ದಾರೆ. ಗುರುವಾರ ಮಡಿಕೇರಿಗೆ ಆಗಮಿಸಿದ ಬಿಂದುಮಣಿ ಅವರನ್ನ ಪೊಲೀಸ್ ಪಥಸಂಚಲನದ ಗೌರವ ರಕ್ಷೆಯೊಂದಿಗೆ ಬರಮಾಡಿಕೊಳ್ಳಲಾಯಿತು. ಇದೇ ವೇಳೆ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ನೂತನ ಎಸ್ಪಿ ಅವರನ್ನ ಸ್ವಾಗತಿಸಿ ಪುಷ್ಪಗುಚ್ಛ ನೀಡಿ ಗೌರವಿಸಿತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಂದುಮಣಿ, ಇದೇ ಪ್ರಥಮ ಬಾರಿಗೆ ಕೊಡಗು ಜಿಲ್ಲೆಗೆ ಆಗಮಿಸಿದ್ದು, ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನು ಅರಿತುಕೊಳ್ಳಲಾಗುವುದು ಎಂದರು. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಆಯಾ ಸ್ಥಳೀಯ ಪರಿಸ್ಥಿತಿಗಳನ್ನು ಕ್ರಮೇಣ ತಿಳಿದುಕೊಂಡು ಜನರಿಗೆ ಸ್ಪಂದಿಸುವುದಾಗಿ ಹೇಳಿದ ಅವರು, ಕಾನೂನನ್ನು ಗೌರವಿಸುವ ಕೊಡಗಿನ ಜನತೆಯ ಬಗ್ಗೆ ಹೆಮ್ಮೆ ಇದೆ ಎಂದು ಬಿಂದುಮಣಿ ಹೇಳಿದರು. ಇವತ್ತು ಬಂದು ನಾನು ಚಾರ್ಜ್ ತಗೊಂಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಠಾಣೆಗಳಿಗೆ ಭೇಟಿ ನೀಡಿ ಅಲ್ಲಿನ ಲೋಕಲ್ ಜುರಿಸ್ಡಿಕ್ಷನಲ್ ಮ್ಯಾಟರ್ಸ್ ಅಥವಾ ಸ್ಟೇಟಸ್ ಹೇಗಿದೆ, ಯಾವ ರೀತಿಯಾದಂತಹ ಲೋಕಲ್ ಮ್ಯಾಟರ್ಸ್ಗೆ ಇಶ್ಯೂಸ್ ಇದೆ, ಸೊ ಅದನ್ನು ನಾನು ಜನರ ಜೊತೆ ಮಾತಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಏನೇನು ಸ್ಟೇಷನ್ಗೆ ವಿಸಿಟ್ ಮಾಡಿದಾಗ ಸೊ ಅಲ್ಲಿ ಏನೇನು ಇಂಪಾರ್ಟೆಂಟ್ ನೀಡ್ಸ್ ಇದೆ, ಡಿಸ್ಪೋಸಲ್ ಆಫ್ ಕೇಸಸ್ ಇರ್ಬೋದು ಅಥವಾ ರೆಸ್ಪೆಕ್ಟ್ ಟು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕ್ರೈಮ್, ಸೊ ಅದ್ರ ಮೇಲೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಸೊ ಮುಂದಿನ ದಿನಗಳಲ್ಲಿ ಏನೇ ಒಂದು ಕಾರ್ಯಾಚರಣೆ ಮಾಡೋದು ಸೊ ನಿಮಗೆ ಹೇಳ್ತೇವೆ. ಸೊ ನಿಮ್ಮ ಸಹಕಾರ ನಮಗಿದೆ. ಈ ಸಂದರ್ಭ ಹೆಚ್ಚುವರಿ ಎಸ್ಪಿ ಬಾರಿಕೆ ದಿನೇಶ್, ಡಿವೈಎಸ್ಪಿ ಸೂರಜ್, ಮಹೇಶ್, ಅಧಿಕಾರಿಗಳಾದ ಮೇದಪ್ಪ, ರಾಜು, ಚಂದ್ರಶೇಖರ್, ಅನ್ನಪೂರ್ಣ, ಶ್ರೀಧರ್, ತಮ್ಮಯ್ಯ, ಸುರೇಶ್ ರೈ, ಅಚ್ಚಮ್ಮ, ರಾಧಾ, ಸವಿ ಮತ್ತಿತರರು ಹಾಜರಿದ್ದರು.